ಕಾಳಗಿ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರುಮ್ ಅವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ಶ್ರೀ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರುಮ್, ಎಸ್ಪಿ ಅಡೂರು ಶ್ರೀನಿವಾಸಲು ಹಾಗೂ ಕಾಳಗಿ ತಹಸೀಲ್ದಾರ್ ಘಮಾವತಿ ರಾಠೋಡ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಸುತ್ತಮುತ್ತಲಿನ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಹಿಂದೂ ಜಾಗೃತಿ ಸೇನೆ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಹಲವರು ಸರತಿ ಸಾಲಿನಲ್ಲಿ ನಿಂತು ಜಿಲ್ಲಾಧಿಕಾರಿ ಅವರಿಗೆ ತಮ್ಮ ಬೇಡಿಕೆಯ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಇದೇ ವೇಳೆಯಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ಮಾತನಾಡಿದರು. ಕಷ್ಟ ಆಗಬಹುದು ಅಂತ ಈ ಒಂದು ನಿಟ್ಟಿನಲ್ಲಿ ಹಿಂದೆ ಸಹ ನಮಗೆ ಗೊತ್ತಿದೆ, ಹಿಂದಿನ ವರ್ಷ ಸಹ ಸಾಕಷ್ಟು ಸತಿ ನಾವು ಕಾಳಗಿ ಮಾತ್ರ ಪ್ರತಿ ತಾಲೂಕು ಭೇಟಿ ಮಾಡಿದ್ದೀವಿ. ಅದ್ರ ಜೊತೆಗೆ ಈಗ ಇಲೆಕ್ಷನ್ ಆದ ನಂತರ ಪ್ರತ್ಯೇಕವಾಗಿ ಜನಸ್ಪಂದನ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲಿ ಮಾಡ್ತಾನೆ ಬರ್ತಾ ಇದೆ. ಅಲ್ಲಿ ಇರೋದು ನಾನಾಗಲಿ, ಸಿಒ ಆಗಲಿ, ಎಸ್ಪಿ ಆಗಲಿ ಒಟ್ಟಿಗೆ ಹೋಗ್ತೀವಿ. ಜನರ ಜೊತೆ ನಾವು ಸಂವಾದ, ಒಂದು ಅವಾರ್ಡ್ ಸ್ವೀಕೃತಿ ಮಾಡೋ ರೀತಿ ನಾವು ಒಂದು ಕಾರ್ಯಕ್ರಮ ಮಾಡಿ, ಅದಲ್ಲದೆ ಈ ರೀತಿ ಸಾಕಷ್ಟು ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಸ್ಟಾಲ್ಗಳು, ಕಾರ್ಯಕ್ರಮಗಳ ಬಗ್ಗೆ, ಸರ್ಕಾರಿ ಕಾರ್ಯಕ್ರಮಗಳು ಏನಿದೆ, ಇಲಾಖಾವಾರು ಏನೇನು ಮಾಡಬಹುದು, ಸಾರ್ವಜನಿಕರಿಗೆ ತಲುಪೋ ರೀತಿ ಏನೇನು ಕಾರ್ಯಗಳು ಇವೆ ಅದ್ರ ಬಗ್ಗೆ ಹೇಳೋ ರೀತಿ ಮಾದರಿಯಲ್ಲಿ ಸ್ಟಾಲ್ಗಳು ಸಹ ಅವರು ಎಲ್ಲ ಕಡೆ ಮಾಡಿದ್ದಾರೆ. ಹೆಲ್ತ್ ಚೆಕಪ್ ಸಹ ಸಾಕಷ್ಟು ಮಂದಿ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಜನರಿಗೆ ಗೊತ್ತಾಗಲಿ, ಗವರ್ಮೆಂಟ್ ಇನ್ ಆಕ್ಷನ್ ಅಂತ ಹೇಳ್ತೀವಿ ನಾವು, ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಇದ್ದು ನಾವು ಇದೆಲ್ಲ ಜನರಿಗೆ ತಲುಪಲಿ, ಏನೇನು ಸವಲತ್ತುಗಳಿದೆ ಜನರಿಗೆ ಗೊತ್ತಾಗಲಿ ಅಂತ ಸಾಕಷ್ಟು ಮಂದಿ ಈ ರೀತಿ ಕಾರ್ಯಕ್ರಮ ಹತ್ತಿರ ಇರೋದು ಪ್ರಯುಕ್ತ ಅವ್ರು ಬರ್ತಾರೆ, ನೋಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ ಮತ್ತು ಅಷ್ಟು ದೂರ ಹೋಗೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಇಲ್ಲಿನೂ ಸ್ವಲ್ಪ ಜನರಿಗೆ ಅಧಿಕಾರಿ ವರ್ಗವನ್ನು ಸ್ಪಂದನೆ ಸಿಕ್ಕದೇ ಇರೋ ರೀತಿ ಇರಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಈ ರೀತಿ ಬಂದಿರೋದು. ಇಲ್ಲಿ ಬಂದು ಬರೀ ನಾವು ಸ್ವೀಕೃತಿ ಮಾಡಿ ಹೋಗೋದು ಮಾತ್ರ ಅಲ್ಲ, ಒಂದು ತಿಂಗಳು ಆದ ನಂತರ ಪ್ರತಿಯೊಂದನ್ನು ನಂಬರಿಂಗ್ ಮಾಡಿ ಅವ್ರು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಒಂದು ತಿಂಗಳು ಆದ ನಂತರ ಈ ಸಂದರ್ಭದಲ್ಲಿ ಶಹಬಾದ್ ಡಿವೈಎಸ್ಪಿ ಪಿ ಶಂಕರಗೌಡ ಪಾಟೀಲ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಲಾಸ್ ರಾಜ್, ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಪಂಕಜ, ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿ ಅಂಬರೀಶ್, ಕಾಳಗಿ ಸಿಪಿಐ ಜಗದೇವಪ್ಪ ಪಾಳ ಸೇರಿದಂತೆ ತಾಲೂಕಿನ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.